ಚಿಕ್ಕ ವಯಸ್ಸಿಗೆ ತುಳುನಾಡಿನ ರಕ್ಷಿತಾ ಶೆಟ್ಟಿ ಮಾಡಿದ ಸಾಧನೆ ಬಗ್ಗೆ ಅನೇಕರಿಗೆ ಗೊತ್ತೇ ಇಲ್ಲ. ರಕ್ಷಿತಾ ಶೆಟ್ಟಿ ಮಂಗಳೂರಿನವರು. ಮಂಗಳೂರಿನಲ್ಲಿ ಹುಟ್ಟಿದ್ದರೂ ಕೂಡ ಮುಂಬೈನಲ್ಲಿ ಬೆಳೆದರು. ಅಜ್ಜಿ ಮನೆ ಕರ್ನಾಟಕದಲ್ಲಿದೆ. ಆದರೆ ಕೊರೋನಾ ಟೈಮ್ನಿಂದ ವಿಡಿಯೋ ಮಾಡೋ ಸಲುವಾಗಿ ಇಲ್ಲಿಗೆ ಬಂದು ಹೋಗ್ತಿದ್ದಾರೆ. ಹೀಗಾಗಿ ಅವರು ತುಳು ಕನ್ನಡವನ್ನು ಅರ್ಧಂಬರ್ಧ ಮಾತಾಡೋದು. ರಕ್ಷಿತಾ ಶೆಟ್ಟಿಯವರು MBA ಓದಿದ್ದಾರೆ. ರಾಷ್ಟ್ರೀಯ ಕ್ರೀಡಾಪಟು ಕೂಡ ಆಗಿದ್ದರು. ಈಗ ಕ್ರೀಡೆಯನ್ನು ಬಿಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಬಲೆ ಬಲೆ ಎನ್ನುವುದು ಒಂದು ಎಮೋಷನ್ ಶಬ್ದ. ಹೀಗಾಗಿ ರಕ್ಷಿತಾ ಶೆಟ್ಟಿಯವರು ಲಾಕ್ಸ್ನಲ್ಲಿ ಬಲೆ ಬಲೆ ಎನ್ನುವ ಪದ ಬಳಸಿ ಹೀಗಾಗಿ ಅವರು ರಕ್ಷಿತಾ ಅವರು ಬಲೆ ಬಲೆ ಎಂದೇ ಫೇಮಸ್ ಆದರು. ಮುಂಬೈನ ಮನೆಯಲ್ಲಿಯೂ ರಕ್ಷಿತಾ ಅವರ ಅಪ್ಪ ಅಮ್ಮ ತುಳು ಮಾತಾಡ್ತಾರೆ. ಹೀಗಾಗಿ ರಕ್ಷಿತಾಗೆ ಕನ್ನಡ ಮಾತಾಡೋಕ್ಕೆ ಯಾರೂ ಇರಲಿಲ್ಲ. ಆದ್ದರಿಂದ ಅವರು ವಿಡಿಯೋ ನೋಡಿ ಕನ್ನಡ ಕಲಿತವರು. ಇನ್ನು ಎಡಿಟ್ ಮಾಡದೆ ರಕ್ಷಿತಾ ಅವರು ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಇದರಿಂದ ಟ್ರೋಲ್ ಆಗ್ತಾರೆ. ನನಗೆ ಟ್ರೋಲರ್ಸ್ ಬೇಕು, ಟ್ರೋಲರ್ಸ್ಗಳಿಗೆ ನಾನು ಬೇಕು, ಆದರೆ ಇಲ್ಲದೇ ಇರೋ ವಿಷಯ ಹೇಳಿದರೆ ಬೇಸರ ಆಗುತ್ತದೆ ಎಂದು ಅವರು ಹೇಳಿದ್ದಾರೆ. ಅಂದಹಾಗೆ ಮುಂಬೈನಲ್ಲಿ ರಕ್ಷಿತಾ ಶೆಟ್ಟಿಯವರು ಒಂದು ಫ್ಲ್ಯಾಟ್ ಖರೀದಿ ಮಾಡಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಫ್ಲ್ಯಾಟ್ ಖರೀದಿ ಮಾಡೋದು ದೊಡ್ಡ ವಿಷಯವೇ ಸರಿ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಎಂಟ್ರಿ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಅವರು ಎಲಿಮಿನೇಟ್ ಆಗಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ? ಅವರು ಮತ್ತೆ ಬಿಗ್ ಬಾಸ್ ಸೀಸನ್ 12ಗೆ ಎಂಟ್ರಿ ಕೊಡಬೇಕಾ ಅಥವಾ ಕೊಡಬಾರದಾ ಎಂಬುದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.